ಫೈನಲ್ ಈ ಕೇಕ್ನ ಸೆಲೆಕ್ಟ್ ಮಾಡಿದ್ದೀನಿ. ಹ್ಯಾಪಿ ಬರ್ಡೇ ಅಪ್ಪು ಸರ್. ಸೊ ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಗೈಸ್, ಇವತ್ತಿನ ಬ್ಲಾಗ್ನ ನಾನು ಮನೆಯಲ್ಲೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಸ್ವಲ್ಪ ರೆಡಿಯಾಗಿ ಎಲ್ಲಿಗೆ ಹೋಗಿದ್ವಪ್ಪ ಅಂದರೆ ಒಂದು ಫ್ಯಾಮಿಲಿ ಫೋಟೋಶೂಟ್ ಇತ್ತು, ಅಲ್ಲಿಗೆ ಹೋದ್ವಿ. ಸೊ ಗೈಸ್, ಇವತ್ತು ಆ್ಯಕ್ಚುಲಿ ನಮ್ಮ ಪುನೀತ್ ಸರ್ದು ಬರ್ತ್ಡೇ ಆಗಿರೋದ್ರಿಂದ ಸಂಜೆ ನಮ್ಮ ಹೋಟ್ಲ್ ಹೆಸರು ಅಪ್ಪು ಅಂತ ಇಟ್ಟಿರೋದ್ರಿಂದ ಸೊ ಸಂಜೆ ಒಂದು ಸ್ಮಾಲಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಏನಾಗುತ್ತೆಲ್ಲ ನೋಡೋಣ. ಇವಾಗ ಸದ್ಯಕ್ಕೆ ಸಿಲಿಂಡ್ರ್ ಇದ್ದಿದ್ದಿಲ್ಲ, ಇಲ್ಲ ಮನೆಯಿಂದ ತಗೊಂಡು ಹೋಗೋಕ್ಕೆ ಮನೆಗೆ ಬಂದಿದ್ದೆ. ಸೊ ಈಗ ಪಟ್ಟಾರನಂಗೆ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಸಿಲಿಂಡರ್ ತಗೊಂಡು ಹೋಟ್ಲಿಗೆ ಹೋಗಬೇಕು. ಲೆಟ್ಸ್ ಗೋ ಗೈಸ್. ಸೊ ಗೈಸ್, ಔಟ್ಫಿಟ್ ಎಲ್ಲ ಚೇಂಜ್ ಮಾಡ್ಕೊಂಡು ಇವಾಗ ಸಿಲಿಂಡ್ರನ್ನ ಗಾಡಿಗೆ ಹಾಕ್ಕೊಂಡು ನಾನು ಹೋಟ್ಲ್ ಹತ್ರ ಹೊರಟಿದ್ದೀನಿ. ಸೊ ಲೆಟ್ಸ್ ಗೋ ಗೈಸ್. ನಮಗೆ ಏನಂದ್ರೂ ಹೋಟ್ಲ್ ಕೆಲಸಕ್ಕೆ ಸ್ವಲ್ಪ ನೈಟ್ ಔಟ್ಫಿಟ್ಟೇ ಬೆಸ್ಟ್ ಅನ್ಸೋದು. ಸೊ ಬನ್ನಿ ಲೆಟ್ಸ್ ಗೋ. ಇವಾಗ ಹೋಟ್ಲ್ ಹತ್ರ ಹೋಗಬೇಕು. ಹೂವು ಸಿಲಿಂಡರ್ ತಂದಿಟ್ಟಿದ್ದೀನಿ. ಸೊ ನೋಡಿ, ನಮ್ಮ ಬೋರ್ಡಿಗೆ ಅಪ್ಪು ಫೋಟೋ, ಇಲ್ಲೂ ಅಪ್ಪು ಫೋಟೋ. ಅದಕ್ಕಾಗಿ ಇವತ್ತು ಸಂಜೆ ಬರ್ತ್ಡೇ ಸೆಲೆಬ್ರೇಷನು. ಸೊ ನಮ್ಮಮ್ಮ ಬ್ಯುಸಿ ಇದ್ದಾರೆ. ಗೈಸ್, ಈರುಳ್ಳಿ ಸುಲಿತಾ ಕೂತ್ಕೊಂಡ್ಬಿಟ್ಟಿದ್ದೀನಿ ಹೋಟ್ಲಿಗೆ ಬಂದು. ಈಗ ನಾನು ಅವಾಗಲೇ ಮನೆಗೆ ಹೋಗಿ ಇವಾಗ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬಂದಿದ್ದೀನಿ. ಸೊ ಅಮ್ಮ ಇಲ್ಲಿ ಚಪಾತಿ ಹೊತ್ತಿದ್ದಾರೆ. ಅಮ್ಮ, ಸಾಯಂಕಾಲ ಅಪ್ಪು ಬರ್ತ್ಡೇ ಸೆಲೆಬ್ರೇಷನ್ನು. ಹಾಂ, ಬೇಗ ರೆಡಿಯಾಗಿ ಬಾ. ಸೊ ಸಾಯಂಕಾಲ ಇಲ್ಲೇ ಹೋಟ್ಲ್ ಹತ್ರನೇ ಮಾಡೋಣ ಅಂದ್ಕೊಂಡು, ಇವಾಗ ನಮ್ಮ ಹೋಟ್ಲ್ ಹೆಸರೇ ಅದು ಅಲ್ಲ ಅಪ್ಪು. ಸೊ ಮರಿಬಾರ್ದು, ವರ್ಷ ಒಂದ್ಸತಿ ಮಾಡೋಣ ಅಂತ ಒಂದು ಸಣ್ಣದಾಗಿ ಸೆಲೆಬ್ರೇಷನ್ ಮಾಡ್ತಿದ್ದೀವಿ. ಸೊ ಈಗ ಊಟ ಮಾಡಬೇಕು, ಹೊಟ್ಟೆ ಸಿಗಲ್ಲ. ಈಗ ನಮ್ಮಮ್ಮ ಮನೆಗೆ ಹೋದರು. ಈಗ ಸ್ವಲ್ಪ ರೆಸ್ಟಿಗೆ ನಾನಿಲ್ಲಿ ಚಪಾತಿ ಸುಡ್ತಾ ಇದ್ದೀನಿ ಒಬ್ಬನೇ. ಸೊ ಸಂಜೆ ಅವ್ರು ಬಂದ ಕೂಡಲೇ ಹೋಗಿ ಒಂದು ಕೇಕ್ ಪರ್ಚೇಸ್ ಮಾಡಿ ತಂದು ಕಟ್ ಮಾಡಬೇಕು. ನಮಗೆ ಸಾಥ್ ಕೊಡೋಕ್ಕೆ ನಾಳೆಯಿಂದ ನಮ್ಮ ರೀಲ್ಸ್ ಬಾಯ್ ಕಿಶೋರ್ ಅಂತ ಜಾಯ್ನ್ ಆಗ್ತಿದ್ದೀನಿ. ಸೊ ಇವನ ಜೊತೆಗೆ ಸೇರ್ಕೊಂಡು ಒಳ್ಳೊಳ್ಳೆ ಕಂಟೆಂಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಗೈಸ್. ಕೂತ್ಕೊಂಡು ಬೇಜಾರಾಗಿತ್ತು ಅಂತ ಒಂದು ಜೀರಾ ಇದು ಮಜ್ಜಿಗೆ ಕುಡಿತಾ ಇದ್ದೀನಿ. ಸಖತ್ ಬಿಸಿಲಿಗೆ ಕುಡಿಬೇಕು ಗೈಸ್. ಗೈಸಲ್ಲಿ ನಲ್ಲಿಕಾಯಿ ಅಂಗಡಿ ನೋಡಿಬಿಟ್ಟಿದ್ದೀನಿ. ನನಗೆ ಇವಾಗ ನಲ್ಲಿಕಾಯಿ ತಿನ್ನಂಗೆ ಆಗ್ತಿದ್ದೆ. ಸೊ ಅದಕ್ಕೋಸ್ಕರ ತಾಂಬರಕ್ಕೆ ಹೋಗ್ತಿದ್ದೀನಿ. ನಮ್ಮಮ್ಮ ಇನ್ನೂ ಬಂದಿಲ್ಲ. ನಮ್ಮಮ್ಮಗೋಸ್ಕರ ವೇಟಿಂಗ್. ಬಂದ ಕೂಡಲೇ ಬರ್ತ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್. ಗೈಸ್, ನಲ್ಲಿಕಾಯಿ ತಗೋಣ ಅಂದ್ಕೊಂಡೆ, ಬಟ್ ನಲ್ಲಿಕಾಯಿ ಇಲ್ಲ ಅಂದರು. ಅದಕ್ಕೋಸ್ಕರ ಮ್ಯಾಂಗೋನೇ ತೊಗೊಂಡಿದ್ದೀನಿ, ಅಂದರೆ ತೋತಾಪುರಿ ಗೈಸ್. ಇದು ಹಚ್ಕೊಂಡು ಖಾರ ಪುಡಿ ಹಾಕೊಂಡು ತಿನ್ನೋದು ಗೈಸ್. ನೋಡಿ ಗೈಸ್, ಮಾವಿನಕಾಯಿ ಖಾರ ಪುಡಿ ಹಾಕ್ಕೊಂಡು ತಿಂತಾಯಿದ್ರೆ ಸ್ವರ್ಗ ಸಿಗುತ್ತೆ ಇವಾಗ, ಸ್ವರ್ಗ. ಸೊ ಗೈಸ್, ಫೈನಲಿ ನಮ್ಮಮ್ಮ ಬಂದಿದ್ದಾರೆ. ಸೊ ಈಗ ಕೇಕ್ ಸೊ ಈ ಕೇಕ್ ಸೆಲೆಕ್ಷನ್ ಮಾಡೋಕ್ಕೆ ಹೋಗ್ತಿದ್ದೀನಿ ಬೇಕರಿಗೆ. ಸೊ ಲೆಟ್ಸ್ ಗೋ ಗೈಸ್. ಅಮ್ಮ ಬಂದಿದ್ದಾರೆ, ಸೆಲೆಬ್ರೇಷನ್ ಮಾಡಿ ನಾನು ಮನೆಗೆ ಹೋಗ್ಬೇಕು. ಲೆಟ್ಸ್ ಗೋ ಗೈಸ್. ಬೇಕರಿಗೆ ಬಂದಿದ್ದೀನಿ. ಇಲ್ಲಿದೆ ಐಸ್ ಕೇಕ್. ಇಷ್ಟರಲ್ಲಿ ಯಾವ ಸೆಲೆಕ್ಷನ್ ಮಾಡಬೇಕಂತ ನೋಡ್ತಾ ಇದ್ದೀನಿ. ಲೆಟ್ಸ್ ಗೋ, ತೊಗೊಂಡೋಗಿ ಕಟ್ ಮಾಡೋಣ. ಫೈನಲಿ ಈ ಕೇಕ್ನ ಸೆಲೆಕ್ಟ್ ಮಾಡಿದ್ದೀನಿ. ಹೆಸರು ಬರ್ಸ್ಕೊಂಡು ಹೋಗೋಣ ಬನ್ನಿ. ಇಲ್ಲಿ ಕೇಕ್ನೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಫೈನಲಿ ನಾನು ನಮ್ಮಮ್ಮ ಇಬ್ಬರೇ ಸೇರಿಕೊಂಡು ಕೇಕ್ ಕಟ್ ಮಾಡ್ತಿದ್ದೀವಿ. ಅತ್ತೆ ಮಾಡ್ತಾವೆ. ಶಕ್ತಿ ಕೊಡಪ್ಪ ದೇವ್ರೆ, ಇಷ್ಟು ದಿನ ನಂದು ಬಿಟ್ಟಿದೆ, ಇವಾಗಾದರೆ ಹ್ಯಾಪಿ ಬರ್ಡೇ ಅಪ್ಪು ಸರ್. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ತ್ಡೇ ಅಪ್ಪು ಸರ್. ಸೊ ಗೈಸ್, ಅಲ್ಲೆಲ್ಲ ಸ್ವಲ್ಪ ಹುಡುಗರಿದ್ದಾರೆ. ಈ ಕೇಕ್ ವೇಸ್ಟ್ ಆಗಬಾರ್ದು ಅಂತ ಅವ್ರಿಗೆ ಹೋಗಿ ಕೊಡ್ತೀನಿ. ಸೊ ಫೈನಲಿ ಬರ್ತ್ಡೇ ಆಯಿತು. ನಾವು ಅರ್ಧ ತೊಗೊಂಡು ಈ ಅರ್ಧನ ಅಲ್ಲಿ ಒಬ್ಬರು ಸಣ್ಣವರೆಲ್ಲ ಇದ್ದಾರೆ, ಅವ್ರಿಗೆ ಕೊಡ್ತಿದ್ದೀನಿ. ಫೈನಲಿ ನೋಡಿದ್ರಲ್ಲ ಇವತ್ತು ಬರ್ತ್ಡೇ ಸೆಲೆಬ್ರೇಷನ್. ಸೊ ಅಂಗಡಿ ಹೋಟ್ಲಲ್ಲೇ ಮಾಡಿದ್ವಿ. ಒಂಥರ ಫುಲ್ ಖುಷಿ ಆಯಿತು ಮನಸ್ಸಿಗೆ. ಅಪ್ಪು ಸರ್ ಬರ್ತ್ಡೇನ ನಾವು ಅಂಗಡೀಲಿ ವರ್ಷ ಸೆಲೆಬ್ರೇಟ್ ಮಾಡೋದು. ಈ ವರ್ಷ ನಿಮ್ಮ ಜೊತೆಗೂ ಸೆಲೆಬ್ರೇಟ್ ಆಯಿತು. ಸೊ ನಾವು ಯಾಕಂದರೆ ಅಲ್ಲಿ ಹೆಸರಿಟ್ಟಿದ್ದೀವಲ್ಲ, ಸೊ ಖುಷಿಗೆ ಮಾಡಲೇಬೇಕು ಅಂತ ಮಾಡಿದ್ವಿ. ಸೊ ಈ ವಿಡಿಯೋ ನೋಡಿದ್ರೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋಗೋಸ್ಕರ ಕಾಯ್ತಾರೆ ಅಂತ ಹೇಳ್ತಾ ಟೇಕ್ ಕೇರ್ ಗೈಸ್, ಬಾಯ್.